ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಿವಾನಿ ಫಿಟ್ನೆಸ್ ಆ್ಯಂಡ್ ಬ್ಯೂಟಿ ಸ್ಪಾಟ್. ನಾನು ಒಂದು ಸ್ಮಾಲ್ ಬ್ಲಾಗ್ಗಳನ್ನ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಆ ಬ್ಲಾಗ್ಗಳಲ್ಲಿ ಏನಿರುತ್ತೆ ಅಂದರೆ ತುಂಬ ಅರೇಂಜೆಡ್ ಆಗಿ ತುಂಬ ಪ್ಲ್ಯಾಂಡಾಗಿ ಏನೂ ಮಾಡಿರಲ್ಲ. ಅವತ್ತಿನ ದಿನ ರ್ಯಾಂಡಮ್ ಆಗಿ ಏನೆಲ್ಲ ಮಾಡಿದೆ ಅನ್ನೋ ಒಂದು ಸ್ಮಾಲ್ ಬೈಟ್ಸ್ಗಳನ್ನ ಒಂದು ಬ್ಲಾಗ್ ಥರ ಒಂದು ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲದೆ ಇದರಲ್ಲಿ ಏನಿರುತ್ತೆ ಅಂತಂದರೆ ರಿಯಲ್ ವೀಡಿಯೋಸ್ಗಳಿರುತ್ತೆ. ಕ್ರಿಯೇಟ್ ಮಾಡಬೇಕು ನಾನು ವೀಡಿಯೋನ ಅಂತ ಹೇಳಿ ಯಾವುದೇ ಸೀನ್ಗಳನ್ನ ಮಾಡಿರಲ್ಲ. ಅವತ್ತಿನ ದಿನ ನನಗೆ ಯಾವ ಕ್ಲೈಂಟ್ ಸಿಗ್ತಾರೆ ಅಥವಾ ಅವತ್ತಿನ ನನ್ನ ಕ್ಲಾಸ್ ಏನಿತ್ತು ಅವುಗಳನ್ನೇ ತಗೊತೀನಿ. ಇವತ್ತು ನಾನು ಏನು ಮಾಡಿದೆ ಅಂತಂದರೆ ಹಿಂದಿನ ದಿನ ನನ್ನ ಒಂದು ಬ್ರದರ್ಸ್ ಬರ್ಡೇ. ಬಿಕಾಸ್ ನನಗೆ ಟ್ವೀನ್ಸ್ ಇದ್ದು ಅವ್ರ ಬ್ರದರ್ಸ್ ಅವರು ಲವಾಕುಶ ಅಂತ ಅವರ ಬರ್ಡೇನ ಮುಗಿಸಿ ನೆಕ್ಸ್ಟ್ ಡೇ ಅವರೆಲ್ಲರೂ ಹೋದರು. ಅಂದರೆ ಇವಾಗಿನ ಒಂದು ಬ್ಯುಸಿ ವರ್ಲ್ಡಲ್ಲಿ ದಿನಚರಿನಲ್ಲಿ ಎಲ್ಲರಿಗೂ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಒನ್ ಡೇ ಬರ್ತಾರೆ, ಸ್ಟೇ ಮಾಡ್ತಾರೆ, ಅಥವಾ ಆ ದಿನದ್ದೇನಿದೆ ಸೆಲೆಬ್ರೇಷನ್ಗಳು ಮುಗಿಸಿ ನೆಕ್ಸ್ಟ್ ಡೇ ಅವ್ರವ್ರ ಕೆಲಸಕ್ಕೆ ಹೋಗಿಬಿಡ್ತಾರೆ. ಅದೇ ಥರ ಇದೊಂದು ಅನ್ಪ್ಲಾನ್ಡ್ ಒಂದು ಬರ್ಡೇ ಪಾರ್ಟಿ ಆಗಿತ್ತು. ನೆಕ್ಸ್ಟ್ ಡೇ ಎಲ್ಲರೂ ಹೋದರು. ಇನ್ನು ನಮ್ಮ ಅವ್ರನ್ನ ಡ್ರಾಪ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ನಾನೇ ಮೆಟ್ರೋಗೆ ಹೋಗಿ ಡ್ರಾಪ್ ಮಾಡಿ ಬಂದೆ ಮಂಡೇ. ನೆಕ್ಸ್ಟು ಸಲೂನಿಗೆ ಬಂದವಳು. ಅವತ್ತಿನ ಕ್ಲಾಸ್ ಏನಿತ್ತು ಅಂತಂದರೆ ಮೇಕ್ ಓವರ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ನನ್ನ ಸ್ಟೂಡೆಂಟ್ಸ್ಗಳಿಗೆ ಯಾರೆಲ್ಲ ಬ್ಯೂಟಿಷಿಯನ್ ಕೋರ್ಸ್ ಇತ್ತು ಅವ್ರಗಳಿಗೆ ಮೇಕ್ ಓವರ್ನ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ಸ್ಯಾರಿ ಟೈಪಿಂಗ್ ಕ್ಲಾಸ್ ಇತ್ತು, ಅವ್ರನ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಬಿಟ್ಟು ನಾನು ಒಂದು ಕ್ಲೀನಿಂಗ್ ಕೆಲಸಕ್ಕೆ ಕೂತೆ. ಅಂದರೆ ಮೂವಿಂಗ್ ಟ್ರಾಲಿಗಳಿರುತ್ತೆ, ಅದರಲ್ಲಿ ವೀಲ್ಗಳಿಗೆ ಆಟೋಮೆಟಿಕ್ಕಾಗಿ ಥ್ರೆಡ್ ಸಿಕ್ಕಾಕೊಂಡಿರುತ್ತೆ. ಆ ಒಂದು ಥ್ರೆಡ್ಗಳನ್ನ ಕಟ್ ಮಾಡಿಕೊಂಡು ವಿಶೇಷವಾಗಿ ನಾವು ನಮ್ಮ ಬರ್ಡೇಗೆ ಏನು ಮಾಡಿದ್ವಿ, ಸೆಲೆಬ್ರೇಷನ್ ಟೈಮಲ್ಲಿ ಕೊಡವ ಸ್ಯಾರಿ ಹಾಕಿದ್ವಿ. ಸಿಂಪಲ್ಲಾಗಿ ಅನ್ಪ್ಲ್ಯಾಂಡ್ ಆಗಿದ್ದರೂ ಸಹ ತುಂಬ ಚೆನ್ನಾಗಾಯಿತು. ನಂತರ ಕೇಕ್ ಕಟ್ಟಿಂಗು, ಊಟ ಅಂತ ಎಲ್ಲ ಸೆಲೆಬ್ರೇಷನ್ ಇತ್ತು. ಸೊ ಇದು ನಡೆದಿದ್ದು ಸ್ಯಾಟರ್ಡೆ ಮಾಡಿದ್ವಿ. ಆ ವಿಡಿಯೋಗಳನ್ನ ಇವಾಗ ಅಪ್ಲೋಡ್ ಮಾಡಿದ್ವಿ. ಸೋಮವಾರ ನಾನು ಕ್ಲಾಸಸ್ನ ತೊಗೊಂಡೆ. ಆನಂತರ ಎಲ್ಲ ಮುಗಿಸಿ ಬಸ್ಸಲ್ಲಿ ಮೈಸೂರಿಗೆ ಹೊರಟಿ ರೀಚ್ ಆಗಿ ಬಂದಿದ್ದು ತುಂಬ ಲೇಟಾಗಿತ್ತು. ಆಲ್ರೆಡಿ ಕೆಲವೊಂದು ಏರಿಯಾಗಳಲ್ಲಿ ಲೈಟಿಂಗ್ಸ್ಗಳು ಸ್ಟಾರ್ಟ್ ಆಗಿದೆ ಮೈಸೂರಲ್ಲಿ, ಇನ್ನು ದಸರಾ ಸೆಲೆಬ್ರೇಷನ್ಗೆ ಅಂತ ಹೇಳಿ ನಿಮಗೆ ಗೊತ್ತಿರೋ ಹಾಗೆ. ಆನಂತರ ಒಂದು ಫುಡ್ ಕೋರ್ಟ್ ಹೋಗಿ ಲೈಟಾಗಿ ಸ್ವಲ್ಪ ತಿಂದು, ನಾನು ಸಾಮಾನ್ಯವಾಗಿ ಸೆಲೆಕ್ಷನ್ ಕಷ್ಟ ಆದಾಗ ದೋಸೆ ತೊಗೊಂಡ್ಬಿಡ್ತೀನಿ. ಅದೇ ಥರ ದೋಸೆ ತೊಗೊಂಡೆ, ಬಿಸಿ ಹಾಕ್ಕೊಟ್ರು. ಅದನ್ನು ತಿಂದು ಮನೆಗೆ ಬಂದು ಆರಾಮಾಗಿ ಪೀಸ್ಫುಲ್ಲಾಗಿ ಮಲ್ಕೊಂಡೆ. ಯಾಕೆಂದ್ರೆ ತುಂಬ ಸೈಲೆಂಟಾಗಿರುತ್ತೆ ಮೈಸೂರು. ಹಾಗಾಗಿ ಇದು ಒಂದು ಏನಂದರೆ ಕರ್ಡಲ್ಲಿ ನಾವು ಕೊಟ್ಟಂತಹ ಟ್ರೀಟ್ಮೆಂಟು. ಮೊಸರಲ್ಲಿ ನಾವು ಸಲೂನಲ್ಲಿ ಅವ್ರಿಗೆ ಹೈಡ್ರೇಷನ್ ಟ್ರೀಟ್ಮೆಂಟ್ ಮಾಡಿದ್ವಿ ಕ್ಲೈಂಟ್ಗೆ. ಅವ್ರಿಗೆ ಹೇರ್ ಫಾಲ್ ಆಗ್ತಾಯಿತ್ತು. ಅವರು ಒಂದು ಫ್ಯೂ ಮಂತ್ಸ್ ಬ್ಯಾಕ್, ಅಂದರೆ ಒನ್ ಇಯರ್ ಬ್ಯಾಕ್ ಅವರು ಹೇರ್ ಸ್ಟ್ರೈಟ್ನಿಂಗ್ ಸಹ ಮಾಡಿದರು. ನಾವು ಏನೇ ಮಾಡಿದರೂ ಸಹ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಮುಂದೆ ನಾವು ಯಾವ ಕ್ರೀಮು ಲೆಕ್ಕಕ್ಕಿಲ್ಲ. ಹೇರ್ ಸ್ಪಾ ಸಹ ಮಾಡ್ತಿದ್ವಿ. ಎಲ್ಲ ಮಾಡಿನೂ ಸಹ ಅವ್ರ ಹೇರ್ ಡ್ರೈ ಆಗಿದೆ ಮತ್ತು ಫಾಲ್ ಆಗ್ತಿತ್ತು. ಬಟ್ ಮೊಸರಲ್ಲಿ ನಾವು ಒಂದು ಟ್ರೀಟ್ಮೆಂಟ್ ಕೊಟ್ಮೇಲೆ ನಿಜವಾಗ್ಲೂ ಅವತ್ತು ಬೆಸ್ಟ್ ರಿಸಲ್ಟ್ ಇತ್ತು. ಮತ್ತು ಇನ್ನೂ ಸಿಟ್ಟಿಂಗ್ಸ್ಗಳಿದೆ, ಬನ್ನಿ ಅಂತ ಹೇಳಿದ್ದೀನಿ. ಚಿಕ್ಕದ್ರಿದ್ದಾಗಿಂದನೂ ನಾನು ಹೇರ್ ಕೇರ್ಗಳನ್ನ ಮಾಡ್ಕೊತಿದ್ದೆ. ಅದು ನೋಡಿ ನಾನು ಹವ್ಯಾಸ ಅಂದ್ಕೊಂಡಿದ್ದೆ. ಇವಾಗ ಅದು ಪ್ರೊಫೆಷ್ನಲ್ ಆಗಿ ಕನ್ವರ್ಟ್ ಆಗಿದೆ. ಅದೇ ಥರ ಹೊಸ ಪ್ರಯೋಗಗಳನ್ನೂ ಸಹ ಮಾಡ್ತಾ ಇರ್ತೀನಿ. ನಾನು ಎಲ್ಲ ವೀಡಿಯೋಗಳನ್ನ ನೋಡ್ತಿರೋ ನಿಮ್ಮೆಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.